ಆಕಾಶದತ್ತ ಮುಖ ಮಾಡಿರುವ ರೈತರಿಗೆ ಸಂತಸದ ಸುದ್ದಿ. ಇದೀಗ ಜೂನ್ 28ರವರೆಗೂ ರಾಜ್ಯದಲ್ಲಿ ಅಬ್ಬರಿಸಲಿರುವ ವರುಣ. ಆಕಾಶದತ್ತ ಮುಖ ಮಾಡಿರುವ ರೈತರಿಗೆ ಸಂತಸದ ಸುದ್ದಿ. ಜೂನ್ 28ರವರೆಗೂ ರಾಜ್ಯದಲ್ಲಿ ಅಬ್ಬರಿಸಲಿರುವ ವರುಣ. ಮುಂದಿನ 6 ದಿನಗಳ ಕಾಲ ಕೆಲವೆಡೆ ಮಳೆಯಾರ್ಭಟ. ಮುಂಗಾರು ಬಿತ್ತನೆಗೆ ಕಾದಿದ್ದ ಅನ್ನದಾತರು ಈಗ ನಿರಾಳರಾಗಿದ್ದಾರೆ. ಗುಡುಗು ಮಿಂಚು ಸಹಿತ ಧಾರಾಕಾರ ಮಳೆಯ ಮುನ್ಸೂಚನೆ ಸಿಕ್ಕಿರುವಂಥದ್ದು. ಭಾರೀ ಮಳೆ 13 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಈಗ ಘೋಷಣೆಯಾಗಿರುವಂಥದ್ದು ಹವಾಮಾನ ಇಲಾಖೆಯಿಂದ. ಕರಾವಳಿ ಜಿಲ್ಲೆಯಲ್ಲಿಯೂ ಕೂಡ ಅಬ್ಬರಿಸಲಿದ್ದಾನೆ ಮೇಘರಾಜ. ಉತ್ತರ ಒಳನಾಡಿನಲ್ಲೂ ಕೂಡ ಜೋರಾಗಲಿದೆ ವರ್ಷಧಾರೆ. ಉತ್ತರ ಕರ್ನಾಟಕದಲ್ಲೂ ಧಾರಾಕಾರ ಮಳೆಯ ಮುನ್ಸೂಚನೆ ಸಿಕ್ಕಿದೆ. ಧಾರವಾಡ, ಹಾವೇರಿ, ಬೆಳಗಾವಿ ಹಾಗೂ ಕೊಪ್ಪಳದಲ್ಲೂ ಮಳೆಯ ಸಾಧ್ಯತೆ. ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೂ ಕೂಡ ವರುಣ ಅನುಗ್ರಹ ತೋರಲಿದ್ದಾನೆ. ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೆ ಹಾಸನ, ಕೊಡಗು, ಬಳ್ಳಾರಿ ಸೇರಿದಂತೆ ಈ ಜಿಲ್ಲೆಗಳಲ್ಲೂ ಹೆಚ್ಚಾಗಿ ಮಳೆಯಾಗುತ್ತೆ. ವಿಜಯನಗರ, ಚಿತ್ರದುರ್ಗದಲ್ಲೂ ಕೂಡ ಗುಡುಗು ಸಹಿತ ಮಳೆಯ ಸಾಧ್ಯತೆ. ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ನಿರಂತರ 1 ವಾರ ಮಳೆ ಇರಲಿದೆ. ಇನ್ನು ಆಕಾಶದತ್ತ ಮುಖ ಮಾಡಿರುವಂತಹ ರೈತರಿಗೆ ಸಂತಸದ ಸುದ್ದಿ ಈಗ ಸಿಕ್ಕಿರುವಂಥದ್ದು. ಜೂನ್ 28ರವರೆಗೂ ರಾಜ್ಯದಲ್ಲಿ ವರುಣ ಅಬ್ಬರಿಸಲಿದ್ದಾನೆ. ಮುಂದಿನ 6 ದಿನಗಳ ಕಾಲ ಕೆಲವೆಡೆ ಮಳೆಯಾರ್ಭಟ ಆಗುತ್ತೆ. ಮುಂಗಾರು ಬಿತ್ತನೆಗೆ ಕಾದಿದ್ದಂತಹ ಅನ್ನದಾತರು ಈಗ ನಿರಾಳರಾಗಿದ್ದಾರೆ. ಈ ಒಂದು ಮಳೆಯಿಂದಾಗಿ ಗುಡುಗು ಮಿಂಚು ಸಹಿತ ಧಾರಾಕಾರ ಮಳೆಯ ಮುನ್ಸೂಚನೆಯನ್ನ ನೀಡಿದೆ ಹವಾಮಾನ ಇಲಾಖೆ. ಭಾರೀ ಮಳೆಯಾಗುತ್ತೆ. 13 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿರುವಂಥದ್ದು. ಕರಾವಳಿ ಜಿಲ್ಲೆಯಲ್ಲಿಯೂ ಕೂಡ ಅಬ್ಬರಿಸಲಿದ್ದಾನೆ ಮೇಘರಾಜ. ಉತ್ತರ ಒಳನಾಡಿನಲ್ಲೂ ಕೂಡ ವರ್ಷಧಾರೆ ಜೋರಾಗಿರಲಿದೆ. ಉತ್ತರ ಕರ್ನಾಟಕದಲ್ಲೂ ಕೂಡ ಧಾರಾಕಾರ ಮಳೆಯ ಮುನ್ಸೂಚನೆಯನ್ನ ನೀಡಿರುವಂಥದ್ದು ಹವಾಮಾನ ಇಲಾಖೆಯಿಂದ. ಈಗ ಧಾರವಾಡ, ಹಾವೇರಿ, ಬೆಳಗಾವಿ ಮತ್ತು ಕೊಪ್ಪಳದಲ್ಲೂ ಕೂಡ ಭಾರಿ ಮಳೆಯಾಗುತ್ತೆ. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲೂ ಕೂಡ ವರುಣನ ಅನುಗ್ರಹ ಸಿಗಲಿದೆ. ಅನ್ನದಾತರು ಖುಷಿಯಾಗಲಿದ್ದಾರೆ ಈ ಒಂದು ಸುದ್ದಿ ತಿಳಿದು. ಇದೀಗ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಮತ್ತು ಬಳ್ಳಾರಿ ಜೊತೆಗೆ ವಿಜಯನಗರ, ಚಿತ್ರದುರ್ಗದಲ್ಲೂ ಕೂಡ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ, ಉಡುಪಿಯಲ್ಲೂ ಕೂಡ ನಿರಂತರ 1 ವಾರ ಮಳೆ ಸುರಿಯಲಿದೆ ಅಂತ ಹವಾಮಾನ ಇಲಾಖೆ ಸೂಚನೆಯನ್ನ ನೀಡಿರುವಂಥದ್ದು. ಜೂನ್ 28ರವರೆಗೂ ಕೂಡ ರಾಜ್ಯದಲ್ಲಿ ಮಳೆಯಾಗುತ್ತೆ. ವರುಣ ಅಬ್ಬರಿಸಲಿದ್ದಾನೆ. ಮುಂದಿನ 6 ದಿನಗಳ ಕಾಲ ಕೆಲವೆಡೆ ಮಳೆಯಾರ್ಭಟ ಮುಂದುವರಿಯಲಿದೆ. ಮುಂಗಾರು ಬಿತ್ತನೆಗೆ ಕಾದಿದ್ದಂತಹ ಅನ್ನದಾತರು ಈಗ ನಿರಾಳರಾದಂತೆ ಕಾಣ್ತಾ ಇದೆ. 28ರವರೆಗೂ ಕೂಡ ವರುಣಾರ್ಭಟ ರಾಜ್ಯದಲ್ಲಿ ಮುಂದುವರಿಯುತ್ತೆ. ಕರಾವಳಿ ಜಿಲ್ಲೆಯಲ್ಲೂ ಕೂಡ ವರುಣಾರ್ಭಟ ಮುಂದುವರಿಯಲಿದ್ದು, ಇದೀಗ ದಕ್ಷಿಣ ಒಳನಾಡಿನ ಜಿಲ್ಲೆಗಳಿಗೂ ಕೂಡ ವರುಣನ ಅನುಗ್ರಹ ಸಿಕ್ಕಿರುವಂಥದ್ದು. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿರುವಂಥದ್ದು, ಮಳೆಯ ಮುನ್ಸೂಚನೆ. ಆಕಾಶದತ್ತ ಮುಖ ಮಾಡಿರುವಂತಹ ರೈತರಿಗೆ ಈಗ ಸಂತಸದ ಸುದ್ದಿ ಸಿಕ್ಕಿರುವಂಥದ್ದು. ಜೂನ್ 28ರವರೆಗೂ ರಾಜ್ಯದಲ್ಲಿ ಅಬ್ಬರಿಸಲಿದ್ದಾನೆ ವರುಣ. ಮುಂದಿನ 6 ದಿನಗಳ ಕಾಲ ಕೆಲವೆಡೆ ಮಳೆಯಾರ್ಭಟ ಆಗುತ್ತೆ ಅಂತ ಈಗ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿರುವಂಥದ್ದು. ಮುಂಗಾರು ಬಿತ್ತನೆಗೆ ಕಾದಿದ್ದಂತಹ ಅನ್ನದಾತರು ಈಗ ನಿರಾಳರಾಗಿದ್ದಾರೆ. ಗುಡುಗು ಮಿಂಚು ಸಹಿತ ಧಾರಾಕಾರ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿದೆ. ಜೊತೆಗೆ 13 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು ಹವಾಮಾನ ಇಲಾಖೆ.